ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪ್ರೀತೀಸ್ ಆಸನ್ ಲೈಫ್ ಸ್ಟೈಲ್. ನೋಡಿ ಫ್ರೆಂಡ್ಸ್, ಇದು ಹಬ್ಬದ ಹಿಂದಿನ ದಿನ, ಮಾರನೇ ದಿನ ಮಂಗಳವಾರ ಈವ್ನಿಂಗ್ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮತ್ತೆ ದೀಪ ಹಚ್ಚಿಡ್ತಾ ಇದ್ದೀವಿ. ತುಳಸಿ ಹಬ್ಬ ಕಳೆದು ಒಂದು 10 ಡೇಸಿಗೆ 9 ಡೇಸಿಗೆಲ್ಲ ಒಂದು ತುಳಸಿ ಹಬ್ಬ ಅಂತ ಬರುತ್ತೆ. ಅಲ್ಲಿವರೆಗೂ ನಾವು ದೀಪನ ಹಚ್ತೀವಿ ಹೊರಗಡೆ, ಮಾಮೂಲಿ ದೀಪಾವಳಿಲಿ ಈಗ ಹಚ್ಚಿದ್ವಿ ಅದೇ ಥರ. ಮತ್ತು ಲೈಟ್ಸ್ನೂ ತೆಗ್ದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀವಿ. ಇವತ್ತು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ವ್ಲಾಗ್ನ. ನನಗೆ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಮಗಳಿಗೆ ಟೆಸ್ಟ್ ನಡೀತಾ ಇದೆ, ಮಂತ್ಲಿ ಟೆಸ್ಟು. ಅದು ಇವತ್ತಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಮಾರ್ನಿಂಗಿಂದ ಆ ಕಡೆ ಬ್ಯುಸಿ ಆಗಿದ್ದೆ. ಏನು ಕೆಲಸಗಳು ಬೇರೆದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಈವ್ನಿಂಗ್ ಫ್ರೀ ಆದೆ, ಇವಾಗ ಮಾಡೋಣ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಫಸ್ಟು ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡೋಣ. ಮತ್ತು ಚಿಕನ್ ತೊಗೊಂಬಂದಿದ್ದಾರೆ ಇವಾಗ. ಈವ್ನಿಂಗ್ ಸಾಂಬಾರು ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಬಾಯ್ಲರ್ ಕೋಳಿ ತರಿಸಲಿಲ್ಲ ನಾವು, ಫಾರಮ್ ಕೋಳಿನ ತರಿಸಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸಾಂಬಾರು ಮಾಡೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೆ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನನ್ನ ವೀಡಿಯೋಗಳನ್ನ ವಾಚ್ ಮಾಡಿದ ಮೇಲೆ ಆದಷ್ಟು ನಿಮಗೆ ಅದರಲ್ಲಿ ಯಾವುದಾದ್ರೂ ಒಂದು ವಿಷಯ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನನಗೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ನೀವು ಲೈಕ್ ಮಾಡೋದ್ರಿಂದ. ಅದರಲ್ಲೂ ಕೆಲವರು ಇದ್ದಾರೆ, ವೀಡಿಯೋ ಫುಲ್ ನೋಡೋವರೆಗೂ ಅವ್ರಿಗೆ ಟೈಮ್ ಇರುತ್ತೆ, ಲೈಕ್ ಮಾಡೋಕ್ಕೆಲ್ಲ ಟೈಮ್ ಇರಲ್ಲ. ಅಂಥವ್ರಿಗೆ ನಾನು ಫೋರ್ಸ್ ಮಾಡಲ್ಲ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಪ್ರೀತೀಸ್ ಆಸನ್ ಲೈಫ್ ಸ್ಟೈಲ್ನ ವಾಚ್ ಮಾಡ್ತಾ ಇದ್ದೀರಾ, ಅಂಥವ್ರಿಗೆ ನಾನು ಹೇಳೋದೇನೆಂದರೆ, ವೀಡಿಯೋ ನೋಡಾದ್ಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನನಗೂ ಖುಷಿಯಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ವಿಚಾರಗಳನ್ನ ತೋರಿಸೋದಕ್ಕೊಂದು ನಮಗೂ ಹುಮ್ಮಸ್ಸಿರುತ್ತೆ. ಅದಕ್ಕೋಸ್ಕರ ಅಷ್ಟೇ. ಅದರಿಂದ ಏನು ಯಾವುದೇ ರೀತಿ ನಿಮಗೆ ದುಡ್ಡು ಖರ್ಚಾಗಲ್ಲ ಅಥವಾ ನನಗೆ ಬಂದು ದುಡ್ಡು ಸೇರಲ್ಲ ನೀವು ಲೈಕ್ ಕೊಡೋದ್ರಿಂದ. ಜಸ್ಟ್ ಒಂದು ಎನ್ಕರೇಜ್ಮೆಂಟ್, ನಮಗೊಂದು ಖುಷಿ ಕೊಡೋದಕ್ಕೋಸ್ಕರ, ನಮ್ಮ ಖುಷಿಗೋಸ್ಕರ ನಾನು ಕೇಳ್ಕೊಳ್ಳೋದು ಇಷ್ಟೇ. ಒಂದು ಲೈಕ್ ಮಾಡಿ ನಮಗೊಂದು ಪ್ರೋತ್ಸಾಹ ಕೊಡಿ ಅಷ್ಟೇ. ಮತ್ತು ಈವ್ನಿಂಗ್ 6 o'clock ಒಂದು 2-3 ಸೀರಿಯಲ್ ನೋಡೋದು ನಮಗೊಂದು ಆಬೆ ಆಗಿಬಿಟ್ಟಿದೆ. ಅದು ತುಂಬ ಇಷ್ಟಪಟ್ಕೊಂಡು ನೋಡ್ತೀವಿ. ಕಲರ್ ಸೂಪರಲ್ಲಿ ಬರೋವಂಥ ಸೀರಿಯಲ್ಗಳು ಅದು. ಅದನ್ನು ವಾಚ್ ಮಾಡಾದಮೇಲೆ ನಮಗೂ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ, ರಿಲ್ಯಾಕ್ಸೇಷನ್ ಸಿಕ್ತಂಗೆ ಆಗುತ್ತೆ. ಮಕ್ಕಳು ಆಟ ಆಡ್ಕೊಳ್ತಾ ಇರ್ತಾರೆ, ಅವಾಗ ನಾವು ಒಂದು ಸ್ವಲ್ಪ ಸೀರಿಯಲ್ ನೋಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ತೀವಿ. ಇವಾಗ ಬರ್ತಾಯಿತ್ತು ಒಂದು ಸೀರಿಯಲ್ಲು, ಪ್ರೇಮ ಬರಹ ಅಂದ್ಬಿಟ್ಟು. ಅದೊಂದು ಸ್ವಲ್ಪ ತುಂಬ ಇಷ್ಟ ಆಗುತ್ತೆ, ನೋಡ್ತಾ ಕೂತ್ಕೊಂಡಿದ್ವಿ. ಮಗ ಅಲ್ಲೇ ಸೈಕಲ್ ಹೊಡಿತಾ ಇದ್ದ. ಮಗಳು ಇಷ್ಟವರೆಗೂ ಜಗಳ ಮಾಡ್ಕೋತಾ ಇದ್ರು ಇಬ್ರು. ರಾಜಿ ಪಂಚಾಯತಿ ಎಲ್ಲ ಆಯಿತು, ಇವಾಗ ಸೈಲೆಂಟಾಗಿ ಕೂರಿಸ್ಕೊಂಡಿದ್ದೀವಿ. ಓಕೆ ಬನ್ನಿ ಫ್ರೆಂಡ್ಸ್, ನಾನು ಇವಾಗ ಟೀ ಮಾಡೋದಕ್ಕೆ ಅಂತ ಬಂದೆ. ಅಲ್ಲೆಲ್ಲಿ ಕಿತ್ತಾಡ್ತಾಯಿದ್ರು ಇಬ್ಬರು ಅಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಕೂರಿಸ್ಬರೋಣ ಅಂತ ಹೋಗಿದ್ದೆ. ನೋಡಿ, ಚಿಕನ್ ಇಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಬಾಯ್ಲರ್ ಕೋಳಿ ಅಲ್ಲ, ಅದು ಫಾರಮ್ ಕೋಳಿ. ಸಾಂಬಾರು ಮಾಡಿ ಕಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇವಾಗ ಫ್ರೆಂಡ್ಸ್. ನೋಡಿ, ಕುಕ್ಕರಲ್ಲಿ ನಾನು ಇವಾಗ ಅದನ್ನು ಬೇಯಿಸೋಕೆ ಹಾಕ್ಬಿಟ್ಟು ಟೀ ಕುಡ್ದು ಬರ್ತೀನಿ. ಅಷ್ಟರಲ್ಲಿ 2 ವಿಸಿಲ್ ಆಗಿರುತ್ತೆ. ನಾನು ಫಾರಮ್ ಕೋಳಿನ ಅಥವಾ ನಾಟಿ ಕೋಳಿ ಆಗಿರ್ಬೋದು, ಯಾವುದಾದ್ರೂ ಸಾಂಬಾರು ಮಾಡಬೇಕಾದ್ರೆ ನಾನು ಮಟನ್ ಸಾಂಬಾರ್ದು ತೋರಿಸ್ತೀನಿ ನಿಮಗೆ. ಎಕ್ಸ್ಟ್ರಾ 2 ವಿಸಿಲ್ ನಾನು ಹಾಕ್ಸ್ಬಿಟ್ಟೆ ಆಮೇಲೆ ಸಾಂಬಾರಿಗೆ ಹಾಕೋದು ಅಂತ. ಇದು ಹಾಗೆ ಮಾಡ್ತಿದ್ದೀನಿ. ಇದು ಬೆಂದಿರಲ್ಲ ಬೇಗ, ಹಂಗಾಗಿ 2 ವಿಸಿಲ್ ಹಾಕ್ಸಾದ್ಮೇಲೆ ನಾನು ಖಾರ ರುಬ್ಬಿಟ್ಟು ಅದನ್ನು ಅದರಲ್ಲಿ ಹಾಕ್ಬಿಟ್ಟು ಮತ್ತೆ 2 ವಿಸಿಲ್ ಅಥವಾ 1 ವಿಸಿಲ್ ಹಾಕಿಸ್ತೀನಿ. ನೋಡ್ತೀನಿ ಯಾವ ರೀತಿ ಇದೆ, ಗಟ್ಟಿ ಇದೆಯಾ, ಸ್ವಲ್ಪ ಸಾಫ್ಟ್ ಆಗಿದೆಯಾ 2 ವಿಸಿಲ್ಗೆಲ್ಲ ಅಂದ್ಬಿಟ್ಟು. ಬನ್ನಿ, ಆ ಕಡೆ ಟೀಗೆ ಇಟ್ಟಿದ್ದೀನಿ. ಇದಕ್ಕೇನಿಲ್ಲ, ಒಂದು ಈರುಳ್ಳಿ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ಗ್ಲಾಸ್ ನೀರು ಹಾಕ್ಬಿಟ್ಟು ಇದನ್ನು ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ಇವಾಗ ಇದು ಸ್ವಲ್ಪ ಆಯಿಲಲ್ಲಿ ಇದು ಮಾಡ್ತೀನಿ, ಫ್ರೈ ಮಾಡ್ತೀನಿ, ಆಮೇಲೆ ನೀರು ಆ್ಯಡ್ ಮಾಡ್ತೀನಿ, ಮೊದಲೇ ಹಾಕಲ್ಲ. ಅದು ಸ್ಮೆಲ್ಲೆಲ್ಲ, ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ. ಇದಿಷ್ಟೇ ಫ್ರೆಂಡ್ಸ್. ಇದು ಕ್ಯಾಪ್ ಹಾಕ್ಬಿಟ್ಟು ನಾನು ಇವಾಗ ಟೀ ಕುಡಿದ್ಬಿಟ್ಟು ಆಮೇಲೆ ಬರ್ತೀನಿ. ಅಷ್ಟರಲ್ಲಿ ವಿಸಿಲ್ ಆಗಿರುತ್ತೆ, ಬೇಗನೆ ವಿಸಿಲ್ ಆಗುತ್ತಿದ್ದು. ಬನ್ನಿ ಟೀ ಕುಡ್ದು ಬರೋಣ, ಆಮೇಲೆ ಅದು ಸಾಂಬಾರು ಖಾರಕ್ಕೆ ರೆಡಿ ಮಾಡ್ತೀನಿ. ಹಸ್ಬೆಂಡ್ ಇನ್ನೂ ಬಂದಿರಲಿಲ್ಲ, ಅತ್ತೆ ನಾನು ಇಬ್ಬರೇ ಕಾಫಿ ಕುಡಿದ್ವಿ. ನಾನು ಇಲ್ಲೇ ನಿಂತ್ಕೊಂಡೆ, ವಿಸಿಲ್ ಆದರೆ ಆಫ್ ಮಾಡಬೇಕಲ್ಲ ಅಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಖಾರಕ್ಕೆ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ, ಲೈಟಾಗಿ ತೋರಿಸ್ಕೊಂಡು ಹೋಗ್ತೀನಿ. ಮತ್ತು ನಾವು ಡೈರೆಕ್ಟಾಗಿ ಹಾಕ್ತೀವಿ, ಕೆಲವರೆಲ್ಲ ಮಸಾಲ ಎಲ್ಲ ಫ್ರೈ ಮಾಡಿಬಿಟ್ಟು ಹಾಕ್ತಾರೆ. ನಾವು ಹಾಸನ್ ಸೈಡ್ ಈ ಥರ ಮಾಡೋದು ಯಾವಾಗಲೂ. ನಾನು ಲಾಸ್ಟ್ ಟೈಮ್ ಒಂದು ಸಲ ತೋರಿಸಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ. ಮಟನ್ ಸಾಂಬಾರ್ಗಾಗಿರ್ಬೋದು, ಚಿಕನ್ ಸಾಂಬಾರ್ಗಾಗಿರ್ಬೋದು. ನೋಡಿ, ಕಾಯಿ ತುರಿ, ಕಡಲೆ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಚಿಕ್ಕದು ಟೊಮ್ಯಾಟೊ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ಪೈಸಸ್ ಬಂದು ಚಕ್ಕೆ ಲವಂಗ, ಒಂದೇ ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಗಸಗಸೆ ಹಾಕಿದ್ದೀನಿ,
ಮತ್ತು ಬೆಳ್ಳುಳ್ಳಿ, ಖಾರ ಪುಡಿ, ಧನಿಯಾ ಪುಡಿ ಇಷ್ಟೇ ಫ್ರೆಂಡ್ಸ್. ಇದನ್ನು ಪೇಸ್ಟ್ ಮಾಡಿಬಿಟ್ಟು 2 ವಿಸಿಲ್ ಆಗಿದೆ. ಅದು ಆರಿದ ತಕ್ಷಣ ನೋಡಿ ಇವಾಗ ವಿಸಿಲ್ ಆಗ್ತಾಯಿದೆ. ಈ ಕಡೆ ಕಡುಬಿಗೆ ರೆಡಿ ಮಾಡ್ತಾಯಿದ್ದೀನಿ ನಾನು ಹಿಂದೆನೇ. ನೋಡಿ ಫ್ರೆಂಡ್ಸ್, ನಾನು 2 ಪಾವಷ್ಟು ಅಕ್ಕಿನ ನೆನೆಸಿ ತೊಳೆದು ತೊಳೆದು ಹಂಗೆ ಹಾಕ್ಬಿಟ್ಟು ಡ್ರೈ ಮಾಡಿಬಿಟ್ಟು ಎತ್ತಿಟ್ಟಿದ್ದೆ. ಅದನ್ನೇ ಇವಾಗ ಕಡುಬಿಗೆ ಹಾಕ್ತಾಯಿದ್ದೀನಿ. ಲಾಸ್ಟ್ ಟೈಮ್ ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ನಾನು ಕಡುಬು ಮಾಡೋದನ್ನ ನಿಮಗೆ ಇನ್ ಡೀಟೇಲಾಗಿ ತೋರಿಸಿದ್ದೆ. ಯಾರಾದರೂ ನೋಡಿಲ್ಲದೆ ಇರೋರಿದ್ದರೆ ಕಾರ್ಡ್ಸ್ ಬರ್ತಾ ಇರುತ್ತೆ ಮೇಲೆ, ಅದನ್ನು ಪ್ರೆಸ್ ಮಾಡಿದ್ರೆ ಡೈರೆಕ್ಟು ವೀಡಿಯೋಗೆ ಹೋಗುತ್ತೆ. ಅದು ನೋಡಿ ಹೋಗಿ ಚೆಕ್ ಮಾಡ್ಬೋದು. ನೋಡಿ ಖಾರ ಇದು ರೆಡಿ ಆಯಿತು. ಇದು ವಿಜಿಲ್ ಆರಿದೆ. ಇವಾಗ ಹಾಕ್ಬಿಟ್ಟು ಎಷ್ಟು ನಮಗೆ ಸಾಂಬಾರಿಗೆ ಬೇಕಾಗುತ್ತೆ ಅದ ನೋಡಿಕೊಂಡು ಸಾಂಬಾರು ಕುಡಿಸ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸಾಲ್ಟು ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಆ್ಯಡ್ ಮಾಡಿಬಿಟ್ಟು ಮತ್ತು ಅದನ್ನ ಮೊಟ್ಟೆ ಬರುತ್ತೆ. ಇದು ಫಾರಮ್ ಕೋಳಿನಲ್ಲಿ ಮೊಟ್ಟೆ ಬರುತ್ತೆ. ಮೊಟ್ಟೆನ ನಾನು ಲಾಸ್ಟಲ್ಲಿ ಇವಾಗ ಇದ್ರ ಜೊತೆಗೆ ಹಾಕ್ತೀನಿ. ಫಸ್ಟ್ ಹಾಕಿರಲಿಲ್ಲ. ಇವಾಗ ಮೊಟ್ಟೆನೂ ಹಾಕಿದ್ದೀನಿ. ಉಪ್ಪೆಲ್ಲ ಹಾಕಿ ಇದನ್ನು ಕ್ಲೋಸ್ ಮಾಡಿಬಿಟ್ಟು ನಾನು ಆ ಕಡೆ ಕಡುಬು ಮಾಡೋದಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಅದು 2 ಪಾವ್ ಅಕ್ಕಿಗೆ ನಾನು 4 ಗ್ಲಾಸ್ ನೀರನ್ನ ಹಾಕಿ ಸ್ವಲ್ಪ 1-2 ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಅದು ಕುದಿದ ತಕ್ಷಣವೇ ನಾನು ಅದು ಆ ಕಡೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಇದು ಸಾಂಬಾರ್ದಾಯಿತು. ಅದು ವಿಸಿಲ್ ಆಗೋ ಅಷ್ಟರಲ್ಲಿ ಇದು ಎಲ್ಲ ಬೆಂದಿರುತ್ತೆ. ನಾನು ಇಡ್ಲಿ ಪಾತ್ರೆನಲ್ಲಿ ಹಾಕ್ತೀನಿ ಇದನ್ನು ಕಡುಬಿನ ಪಾತ್ರೆಗೆ. ನೋಡಿ ಇದು ತುಂಬ ಈಸಿ. ನಾನು ತುಂಬ ಲಾಸ್ಟ್ ಟೈಮೇ ಹೇಳಿದ್ದೆ, ನಾನು ಕಡುಬು ಮಾಡೋದು ತುಂಬ ಈಸಿ, ನಾವು ಹಾಸನ ಸೈಡ್ ಈ ಥರ ಮಾಡ್ತೀವಿ ಅಂದ್ಬಿಟ್ಟು. ಇದಿವಾಗ ರೆಡಿ ಆಯಿತು ಫ್ರೆಂಡ್ಸ್. ಕೆಳಗಡೆ ಇಳಿಸ್ತೀನಿ. ಇವಾಗ ನಾನು ಕಡುಬಿನ ಪಾತ್ರೆ ಇಲ್ಲ ನಮ್ಮ ಮನೇಲಿ, ನಾನು ಇಡ್ಲಿ ಪಾತ್ರೆನಲ್ಲೇ ಲಾಸ್ಟ್ ಪ್ಲೇಟ್ನ ಹಾಕ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ತೋರಿಸ್ತೀನಿ ಅದನ್ನು. ಅದ್ರಲ್ಲಿ ನೀರು ಕಾಯ್ಸೋಕೆ ಇಟ್ಕೊಳ್ತೀನಿ. ಅಷ್ಟರಲ್ಲಿ ಇದನ್ನು ಕಟ್ಟೋ ಅಷ್ಟರಲ್ಲಿ ಅದು ನೀರು ಕಾಯ್ಕೊಂಡಿರುತ್ತೆ, ಬೇಗ ಆಗೋಗುತ್ತೆ. ಕಟ್ಟಿದ್ದ ಕಡುಬನ್ನ ಅದರೊಳಗಡೆ ಹಾಕ್ಬಿಟ್ಟು ಒಂದು 10 ನಿಮಿಷ ಬೇನಲ್ಲಿ ಬೇಯಿಸ್ಕೊಳ್ತೀವಿ. ನೋಡಿ ಫ್ರೆಂಡ್ಸ್, ಕಡುಬಿನ ಪಾತ್ರೆ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದೆ. ಈಗ ಅದರಲ್ಲೇ ಕೆಳಗಡೆ ನೀರು ಹಾಕ್ಬಿಟ್ಟು ನಿಂಬೆಹಣ್ಣು ಹಿಂಡಿದ್ದೀನಿ. ನಿಂಬೆಹಣ್ಣು ಹಿಂಡೋದ್ರಿಂದ ನೀರಿನ ಕರೆಯಲ್ಲಿ ಕೆಳಗಡೆ ಎಲ್ಲ ನಿಲ್ಲೋದು ಸುತ್ತ ಅದೆಲ್ಲ ಏನಾಗಲ್ಲ, ಫ್ರೆಶ್ ಆಗಿರುತ್ತೆ ನೀರು. ತುಂಬ ಚೆನ್ನಾಗಿ ಪಾತ್ರೆನೂ ಫ್ರೆಶ್ ಆಗಿರುತ್ತೆ. ಸೊ ಹಂಗಾಗಿ ನಾನು ಯಾವಾಗಲೂ ನಿಂಬೆಹಣ್ಣು ಹಿಂಡ್ತೀನಿ. ಇದನ್ನ ನನಗೆ ಅತ್ತೆ ಹೇಳ್ಕೊಟ್ಟಿದ್ದು ಮದುವೆಗೆ ಬಂದಾಗ. ನಿಂಬೆಹಣ್ಣು ಇಲ್ಲದೆ ಇದ್ದಾಗ ಹುಣಸೆಹಣ್ಣು ಹಾಕ್ಕೊಳ್ತೀವಿ ಒಂದು ಸ್ವಲ್ಪ. ಓಕೆ, ಬಿಸಿನೇ ಇದೆ ಫ್ರೆಂಡ್ಸ್. ನಾನು ಆದ್ರೂ ಬಿಸಿನಲ್ಲೇ ಮಾಡಬೇಕು. ಇದನ್ನು ತಣ್ಣಗಾಗಕ್ಕೆ ಬಿಟ್ಟರೆ ಶೇಪ್ ಬರೋಲ್ಲ, ಎಲ್ಲ ಒಡ್ಕೊಂಡಂಗೆ ಆಗ್ತಾ ಇರುತ್ತೆ. ಬಿಸಿನಲ್ಲೇ ಕಟ್ಬಿಟ್ಟು ಹಾಕ್ತಾಯಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ನೀವೆಲ್ಲರೂ ಯಾವ ರೀತಿ ಮಾಡ್ತೀರಾ ನಿಮ್ಮ ಸೈಡೆಲ್ಲ ಕಡುಬುನ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಶೇರ್ ಮಾಡಿ. ನೀವು ಕಮೆಂಟ್ ಮಾಡಿ. ನಾವು ಈ ರೀತಿನೇ ಯಾವಾಗಲೂ ಮಾಡೋದು. ಇದು ಚಿಕನ್ ಸಾಂಬಾರ್ಗಂತೂ ಕಡುಬು ತುಂಬಾ ಚೆನ್ನಾಗಾಗುತ್ತೆ. ಹಾಸನ ಸೈಡೆಲ್ಲ ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ ಇದನ್ನು. ನೀವು ಯಾರಾದರೂ ಮಾಡಿಲ್ಲದೆ ಇರೋರು ವಾಚ್ ಮಾಡ್ತಾಯಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಏನಿಲ್ಲ, ಒಂದು ಬನ್ಸಿರವೆ ಅದಕ್ಕೆ ಒಡ್ಕೊಳ್ಳೋದು ಅಷ್ಟೇ. ಒಂದು ಸ್ವಲ್ಪ ಜೀರಿಗೆ ಹಾಕೋಬಿಟ್ಟು ಮಿಕ್ಸಿನಲ್ಲಿ ಒಡ್ಕೊಳ್ಳೋದು. ಜಸ್ಟ್ ವಾಶ್ ಮಾಡಿಬಿಟ್ಟು ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಡ್ರೈ ಆದ ತಕ್ಷಣನೇ ಮಾಡ್ಕೋಬೋದು. ಇದನ್ನ ನಾನು ಮಾಡಿದ್ದಾಗ ಸ್ವಲ್ಪ ಉಳಿದಿತ್ತು ಪೌಡರ್, ಅದನ್ನೇ ಬಾಕ್ಸಲ್ಲಿ ಎತ್ತಿಟ್ಟಿದ್ದೆ. ನೋಡಿ ಮಗ ಇಲ್ಲಿ ನಂದು ರೆಡಿ ಆಯಿತು ಕೆಲಸ. ಮಗ ಇಲ್ಲಿ ನೋಡಿ ಏನೋ ರಿಪೇರಿ ಮಿಕ್ಸಿ ಕುಕ್ಕರ್ ಇಟ್ಕೊಂಡು ರಿಪೇರಿ ಮಾಡ್ತಾಯಿದ್ದೇನೆ. ಓಕೆ ಫ್ರೆಂಡ್ಸ್, ಸಾಂಬಾರು ಮತ್ತು ಕಡುಬು ಎರಡೂ ರೆಡಿ ಆಯಿತು. ಇವಾಗ ಊಟ ಮಾಡಾದ್ಮೇಲೆ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂದರೆ ಮಾರ್ನಿಂಗ್ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬುಧವಾರ ಮಾರ್ನಿಂಗ್ 7:30 ಆಗ್ತಾ ಬಂತು ಟೈಮು. ನಾನಿವಾಗ ಲೈಟಾಗಿ ವೆಜಿಟೇಬಲ್ಸ್ದು ಉಪ್ಪಿಟ್ಟು ಮಾಡೋಣ ಅಂತ ತೊಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡಾದ್ಮೇಲೆ ಬೇರೆ ಮಿಕ್ಕಿದ ಕೆಲಸ ಮಾಡಿಬಿಡೋಣ. ಉಪ್ಪಿಟ್ಟು ಮಾಡಿಬಿಟ್ಟು ಹಸ್ಬೆಂಡ್ ಅವ್ರಿಗೆ ಶಾಪಿಗೆ ಲೇಟ್ ಆಗುತ್ತಲ್ವ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಡೈಲಿ ಏನು ಟಿಫನ್ ಮಾಡೋದು ಹೇಳಿ, ದಿನ ಇದೇ ಬೋರ್ ಆಗ್ತಾ ಇರುತ್ತೆ. ಟಿಫನ್ ಮಾಡೋದು ಏನು ಅಂತ ಚಿಂತೆ ಆಗಿರುತ್ತೆ. ಸೊ ಇವತ್ತು ವೆಜಿಟೇಬಲ್ಸ್ ಹಾಕಿ, ಮಾಮೂಲಿ ಪ್ಲೈನಾಗಿ ಮಾಡಿದರೆ ಯಾರು ಇಷ್ಟಪಡಲ್ಲ. ವೆಜಿಟೇಬಲ್ಸ್ ಹಾಕ್ಬಿಟ್ಟು ಮಾಡಿದರೆ ಸ್ವಲ್ಪ ತಿಂತಾರೆ ಮನೇಲಿ. ಹಂಗಾಗಿ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಸಬ್ಸಿಗೆ ಆ್ಯಡ್ ಮಾಡ್ತೀವಿ ನಾವು ಯಾವಾಗಲೂ ವೆಜಿಟೇಬಲ್ಸ್ ಉಪ್ಪಿಟ್ಟಿಗೆ. ಅದನ್ನು ಬೇರೆ ಸಾಂಬಾರಿಗೆಲ್ಲ ಹಾಕಿದ್ರೆ ಇಷ್ಟಪಡಲ್ಲ. ಅದೇ ಉಪ್ಪಿಟ್ಟಿಗೆ ಹಾಕಿದ್ರೆ ತುಂಬ ಚೆನ್ನಾಗೂ ಇರುತ್ತೆ, ಇಷ್ಟಪಟ್ಕೊಂಡು ತಿಂತಾರೆ. ಇದನ್ನೆಲ್ಲ ನಮ್ಮಮ್ಮ ನಮಗೆ ಬಾಣಂತನದಲ್ಲಿ ಸಬ್ಸಿಗೆ ಸೊಪ್ಪು ಮಕ್ಳಿಗೆ ಹಾಲಿಗೆ ತೊಂದರೆ ಆದರೆ, ಹಾಲು ಏನಾದರೂ ಕಮ್ಮಿ ಬರ್ತಾಯಿದೆ ಎದೆ ಹಾಲು ಅಂದಾಗ ಈ ಥರ ಮಾಡಿಕೊಡ್ತಾಯಿದ್ರು. ನಾವು ಜಾಸ್ತಿ ಇದನ್ನೇ ಮಾಡಿಸ್ಕೊಂಡು ತಿಂತಾಯಿದ್ದಿದ್ದು.
ಉಪ್ಪಿಟ್ಟಿಗೆ ಸಬ್ಸಿಗೆ ಸೊಪ್ಪು ಹಾಕಿ, ಸಬ್ಸಿಗೆ ಸೊಪ್ಪು ತುಂಬ ಒಳ್ಳೆಯದು ಫ್ರೆಂಡ್ಸ್. ಯಾರಾದರೂ ಎದೆ ಹಾಲಿಗೆ ತೊಂದರೆ ಆಗ್ತಾಯಿದೆ ಅಂದರೆ ಇದನ್ನು ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಹಾಲು ಉತ್ಪತ್ತಿ ಆಗುತ್ತೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ. ನಿಮ್ಮ ಸಾಂಬಾರಲ್ಲೆಲ್ಲ ಇಷ್ಟ ಆಗ್ತಾ ಇಲ್ಲ ಅಂದರೆ ಈ ಥರ ವೆಜಿಟೇಬಲ್ಸ್ ಹಾಕೋದ್ರಿಂದ ಎಕ್ಸ್ಟ್ರಾ ವಿಟಮಿನ್ಸು ಸಿಗುತ್ತೆ. ವೆಜಿಟೇಬಲ್ಸ್ ಉಪ್ಪಿಟ್ಟು ಜೊತೆಗೆ ಇದನ್ನು ಆ್ಯಡ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ ಅಂದರೂ ವೀಕ್ಲಿ ಒಂದು 3 ಟೈಮ್ಸು 4 ಟೈಮ್ಸು ಮಾಡ್ತಾಯಿದ್ರು ಅಮ್ಮ ನಮಗೆ. ಬೇರೆ ಎಲ್ಲ ಮಾಡಿದರೆ ಪಲಾವೆಲ್ಲ ತಿನ್ನಲ್ಲ ಅಂದ್ಬಿಟ್ಟು ಅದೆಲ್ಲ ಸ್ಪೈಸಸ್ ಆ್ಯಡ್ ಮಾಡಬೇಕಲ್ಲ ಅಂದ್ಬಿಟ್ಟು ಈ ರೀತಿ ಪ್ಲೈನ್ ಉಪ್ಪಿಟ್ಟಿಗೆ ವೆಜಿಟೇಬಲ್ಸು ಮತ್ತು ಸಬ್ಸಿಗೆ ಸೊಪ್ಪು ಜಾಸ್ತಿ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಡ್ತಾಯಿದ್ರು. ಇದೇ ನಮಗೆ ಜಾಸ್ತಿ ತಿಂತಾ ಇದ್ದಿದ್ದು ಟಿಫನ್ಗೆಲ್ಲ. ತುಂಬ ಚೆನ್ನಾಗಾಗುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಮಾಮೂಲಿ ವೆಜಿಟೇಬಲ್ಸ್ ಜೊತೆಗೆ ಇದೊಂದು ಸ್ವಲ್ಪ ಆ್ಯಡ್ ಮಾಡೋದು ಸಬ್ಸಿಗೆ ಸೊಪ್ಪು, ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿನೂ ಕೂಡ. ನೋಡಿ ನಾನು ಯಾವಾಗಲೂ ವೆಜಿಟೇಬಲ್ಸ್ನ ಒಂದು ಚಿಕ್ಕ ಕುಕ್ಕರಲ್ಲಿ 1 ವಿಸಿಲ್ ಮಾಡಿಸ್ಬಿಟ್ಟೇ ಹಾಕೋದು. 1 ವಿಸಿಲ್ಗೆಲ್ಲ ಏನು ಕಲಸೋಗೋಷ್ಟು ಬೆಂದಿರಲ್ಲ, ಅರ್ಧ ಬಾಯ್ಲ್ ಆಗಿರುತ್ತೆ ಅಷ್ಟೇ. ಅದು ಚಿಕ್ಕ ಕುಕ್ಕರ್ ಆಗಿರೋದ್ರಿಂದ ಬೇಗ ವಿಜಿಲ್ ಆಗುತ್ತೆ, ಆದರೆ ಏನು ಜಾಸ್ತಿ ಕಲಸೋಗೋ ಥರ ಬೆಂದಿರಲ್ಲ. ನಾನು ಗೀಝರ್ ಇದೆ, ಪುಟ್ಟದೊಂದು ಗೀಝರ್ ಇದೆ ಅಡುಗೆ ಮನೆಯಲ್ಲಿ. ಅದರಲ್ಲಿ ಒಂದು 3 ಲೀಟರ್ ನೀರು ಕಾಯಿಸೋದಕ್ಕೋಸ್ಕರ, ಅಡುಗೆಗೋಸ್ಕರ ನೀರು ಕಾಯಿಸ್ಕೊಳ್ಳೋಕ್ಕೆ ಅಂತ ನಾವು ಅದನ್ನ ಹಾಕ್ಸ್ಕೊಂಡಿದ್ವಿ. ಅದರಲ್ಲಿ ಕಾಯಿಸೋಕೆ ಇಟ್ಬಿಡ್ತೀನಿ, ಬೇಗ ನೀರು ಕಾಯ್ದಿರುತ್ತೆ. ತಕ್ಷಣ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ, ಬೇಗ ಟಿಫನ್ ರೆಡಿ ಆಗುತ್ತೆ. ಇವಾಗ ಇದು ರೆಡಿ ಆಯಿತು. ಬನ್ನಿ ಟಿಫನ್ ತಿಂದಮೇಲೆ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡೋವಾಗ ನಾನು ನಿಮ್ಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಹಸ್ಬೆಂಡ್ ಟಿಫನ್ ತಿಂದು ಅವ್ರು ಶಾಪಿಗೆ ಹೊರಟ್ರು. ನಮ್ಮದು ಟಿಫನ್ ಆಯಿತು, ಮಕ್ಳದ್ದು ಟಿಫನ್ ಆಯಿತು. ವಾರ್ಡ್ರಾಪ್ ತೆಗೆದ್ರೆ ನೋಡಿ ಬಟ್ಟೆ ಎಲ್ಲ ಕೆಳಗಡೆ ಬೀಳ್ತಾಯಿದೆ. ಮೇಲ್ಗಡೆದು ಮಗನ ವಾರ್ಡ್ರಾಬು, ಮಗನ ಸ್ಟೆಪ್ಸ್ ಅದು, ಕೆಳಗಡೆದು ಮಗಳು ಏನು ಮಾಡ್ಬಿಟ್ಟಿದ್ದಾಳೆ, ಎಲ್ಲ ತಂದು ಮಗನದು ಡ್ರೈಯರಲ್ಲಿ ಅವಳದು ಮಿಕ್ಸಪ್ ಮಾಡಿಬಿಟ್ಟಿದ್ದಾಳೆ. ಏನೊಂದು 15 ಡೇಸ್ಗೆ ಒಂದು ಸಲ ಕ್ಲೀನ್ ಮಾಡ್ತಾಯಿದ್ರು ಎಲ್ಲ ಈ ರೀತಿ ಮೆಸ್ಸಪ್ ಆಗೋಗಿರುತ್ತೆ. ಮತ್ತು ಮಾಸ್ಕು ಮತ್ತು ನ್ಯಾಪ್ಕಿನ್ಸ್ ಎಲ್ಲ ಇದ್ರಲ್ಲಿ ಹಾಕಿದ್ದೆ, ಎಲ್ಲ ಆ ಕಡೆ ಈ ಕಡೆ ಆಗೋಗಿದೆ. ಎಷ್ಟು ಕ್ಲೀನ್ ಮಾಡಿದ್ರೂ ಮಕ್ಕಳು ಬಟ್ಟೆಗಳು ಹಿಂಗೆ ಕೆದ್ರುಕೊಳ್ತಾ ಇರುತ್ತೆ. ಎಷ್ಟು ಕ್ಲೀನ್ ಮಾಡೋಣ ಹೇಳಿ? ನಿಮ್ಮ ಮನೆಗಳಲ್ಲೂ ಈಗೇನಾ ಅಥವಾ ನಮ್ಮ ಮನೆಗಳಲ್ಲಿ ಮಾತ್ರ ಈಗ? ನಿಮ್ಮ ಮನೇಲಿ ಈ ಥರ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಿಮ್ಮನೆ ಮಕ್ಳುಗಳು ಯಾವ ರೀತಿ ಇಟ್ಕೊಂಡಿರ್ತಾರೆ ವಾರ್ಡ್ರಾಪ್ನ ಬಟ್ಟೆಗಳನ್ನ ಅಂತ. ನೋಡಿ, ಇದನ್ನ ಬಟ್ಟೆ ಅದನ್ನು ಮೊನ್ನೆ ಹಬ್ಬದ್ದೆಲ್ಲ ಹಾಕ್ಕೊಂಡಿದ್ಲು, ತಂದು ಹಂಗೆ ತುರುಕ್ಬಿಟ್ಟಿದ್ದಾಳೆ. ನಾನು ಇನ್ನೊಂದು ಸಲ ಹಾಕ್ಬಿಟ್ಟು ವಾಷಿಂಗ್ ಹಾಕೋಣ ಅಂತ ಹಂಗಿಟ್ಟಿದ್ದೆ. ನೀಟಾಗಿ ಫೋಲ್ಡ್ ಮಾಡಿ ಇಡಪ್ಪ ಅಂದರೆ ಎಲ್ಲ ತುರುಕ್ಬಿಡ್ತಾಳೆ. ನೋಡಿ, ಇದೊಂದು ಚಿಕ್ಕ ಟಬ್ಬಲ್ಲಿ ನಾನು ನ್ಯಾಪ್ಕಿನ್ಸ್ನ ಮತ್ತು ಮಾಸ್ಕ್ಗಳನ್ನ ಅದರಲ್ಲಿ ತುಂಬಿಸಿಟ್ಟಿರ್ತೀನಿ. ಬಟ್ಟೆ ಜೊತೆ ಹಾಕೋದ್ರಿಂದ ಏನಾಗುತ್ತೆ, ಮಿಕ್ಸ್ ಆದರೆ ಚಿಕ್ಕ ವಸ್ತು ಹುಡ್ಕೋಕೆ ಹೋದರೆ ಎಲ್ಲ ದೊಡ್ಡ ವಸ್ತುಗಳೆಲ್ಲ ಹರವಾಡೋಗುತ್ತೆ. ಹಂಗಾಗಿ ನಾನು ಆ ಥರ ಸಪ್ರೇಟಾಗಿ ಆ ಥರ ಇಟ್ಟಿರ್ತೀನಿ. ಓಕೆ, ಮಗಂದೇನೋ ಕ್ಲೀನ್ ಆಯಿತು ಒಂದು ಹಂತಕ್ಕೆ. ಬೇಡದಿರೋ ಬಟ್ಟೆಗಳೇ ಜಾಸ್ತಿ ಇತ್ತು ಅದರಲ್ಲಿ. ಮತ್ತು ಗ್ರೇ ಕಲರೇ ಜಾಸ್ತಿ ನಾನು ಅವನಿಗೆ ಬಟ್ಟೆಗಳು ತಂದಿರೋದು. ನೋಡಿದಾಗೆಲ್ಲ ಅದೇ ಇಷ್ಟ ಆಗುತ್ತೆ. ಇನ್ನೇನು 1 ಇಯರ್ 2 ಇಯರ್ ನಾವು ಇಷ್ಟಪಟ್ಟಿದ್ದು ಹಾಕ್ಕೊಳ್ತಾರೆ. ಆಮೇಲೆ ಇದಲ್ಲ ಅದಲ್ಲ ಅಂತ ಅವನು ಈ ಥರನೇ ಅಕ್ಕನ ಥರನೇ ಎಲ್ಲ ಕೆತ್ತಾಡೋಕ್ಕೆ ಶುರು ಮಾಡ್ತಾನೆ. ನೋಡಿ, ಸ್ವಲ್ಪ ರೇರಾಗಿ ಯೂಸ್ ಮಾಡೋ ಅಂಥದ್ದನ್ನ ನಾನು ಹಿಂದೆ ಇಡ್ತೀನಿ, ಮತ್ತು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥದ್ದನ್ನ ನಾನು ಫ್ರಂಟಲ್ಲಿ ಇಡ್ತೀನಿ. ಇದೆರಡು ಟೊಪ್ಪಿಗಳು ಈಗ ರೀಸೆಂಟಾಗಿ ತೊಗೊಂಬಂದಿದ್ದು, ಬರೀ 100 ರೂಪೀಸ್ ಫ್ರೆಂಡ್ಸ್. ಇಬ್ರಿಗೂ ಒಂದೊಂದಂತ ತಂದಿದ್ದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಹಾಕಿದ್ರೂ ಬೆಚ್ಚಗಾಗುತ್ತೆ. ಮತ್ತು ಕವರಲ್ಲೆಲ್ಲ ಇರೋಂಥದ್ದೇನು ಅದು ಬಳಸಿಲ್ಲ, ಅದು ಹೊಸ ಡ್ರೆಸ್ಸು ಮಗನಿಗೆ ಅಂತ ಅವ್ನು ಬರ್ತಡೇ ಎಲ್ಲ ಅವ್ರು ದೊಡ್ಡಮ್ಮ ತಂದಿದ್ರು. ಅದು ತುಂಬ ಲೆಂತಿಯಾಗಿದೆ. ಅದು ನೆಕ್ಸ್ಟ್ ಇಯರ್ ಆದರೂ ಲೂಸ್ ಆಗುತ್ತೇನೋ ನೋಡಬೇಕು. ಅದನ್ನೆಲ್ಲ ಬಾಕ್ಸೇ ಓಪನ್ ಮಾಡಲ್ಲ ನಾನು, ಹೊಸದೆಲ್ಲ ಲೂಸ್ ಆಗಿರೋಂಥದ್ದಿದ್ರೆ ಹಂಗೆ ಇಟ್ಟಿರ್ತೀನಿ, ಇಲ್ಲಾಂದರೆ ಎಲ್ಲ ಮಿಕ್ಸಪ್ ಆಗ್ತಾ ಇರುತ್ತೆ. ಇವಾಗ ಜೋಡಿಸ್ಕೊಳ್ತೀನಿ, ಇವಂದಾದ್ಮೇಲೆ ಅವಳ್ದು ಹಾಕ್ತೀನಿ. ಮತ್ತು ಎಷ್ಟು ಜೋಡಿಸಿದ್ರೂ ಇದೇ ಥರ ಕೆದ್ರುಕೊಳ್ತಾನೆ ಇರುತ್ತೆ ಮಕ್ಕಳಿರೋ ಮನೆಗಳಲ್ಲಿ. ಆಮೇಲೆ ಮೇಲ್ಗಡೆ ಸ್ಟೆಪ್ಪಲ್ಲಿ ನನ್ನ ಮಿಷನ್ನು ಮತ್ತು ಅದರ ರಿಲೇಟೆಡ್ ಥಿಂಗ್ಸ್ನ ಇಟ್ಟಿದ್ದೀನಿ. ಅದರಲ್ಲಿ 1-2 ಹೊಸ ಬಟ್ಟೆಗಳು ಸೈಡಲ್ಲಿ ಜೋಡಿಸಿದ್ದೀನಿ, ಮತ್ತು ಮದುವೆ ಆಲ್ಬಮ್ ಅಲ್ಲೇ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಮಗನ ಚಡ್ಡಿಗಳ ಅವಸ್ಥೆ ನೋಡಿ ಹೇಗಾಗಿದೆ ಅಂದ್ಬಿಟ್ಟು. ಅದು ಪೌಡರ್ ಯೂಸ್ ಮಾಡಬೇಕಾದ್ರೆ ಆ ಥರ ಆಗಿರಲಿಲ್ಲ. ನಾನು ಲಿಕ್ವಿಡ್ ಆದಷ್ಟು ನೀವು ಏನು ಮಾಡಿ ಅಂದರೆ, ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋವಂಥವ್ರು ಸರ್ಫೆಕ್ಸಲ್ ಆಗಿರ್ಬೋದು, ಏರಿಯಲ್ ಆಗಿರ್ಬೋದು, ರಿನ್ ಆಗಿರ್ಬೋದು, ಆದಷ್ಟು ಪೌಡರೇ ಯೂಸ್ ಮಾಡಿ. ಲಿಕ್ವಿಡ್ ತುಂಬ ಈಸಿ ಅಂದ್ಬಿಟ್ಟು ಹಾಕೋದಕ್ಕೆ ಈಸಿ, ಎರಡೂ ಈಸಿನೇ. ಅದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಹಾಕಿದ್ರೆ ಈ ಥರ ಆಗುತ್ತೆ ಬಟ್ಟೆಗಳು. ನಾನು ಅಬ್ಸರ್ವ್ ಮಾಡ್ದಂಗೆ ಲಿಕ್ವಿಡ್ ಯೂಸ್ ಮಾಡಿದಾಗ ಎಲ್ಲ ಬಟ್ಟೆಗಳು ಈ ರೀತಿ ಡ್ಯಾಮೇಜ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ವೇಸ್ಟ್ ಹತ್ರನೇ ತೂತ ಥರ ಆಗೋಗ್ಬಿಟ್ಟಿದೆ. ಇದು ನೋಡಿ ಬಾಟಮಲ್ಲಿ ಯಾವ ರೀತಿ ಆಗಿದೆ ಅಂತ. ಮೊದಲೆಲ್ಲ ಈ ರೀತಿ ಆಗ್ತಾ ಇರಲಿಲ್ಲ ನಾನು ಪೌಡರ್ ಯೂಸ್ ಮಾಡಬೇಕಾದ್ರೆ. ಇವಾಗ ಸ್ವಲ್ಪ ದಿನದಿಂದ ಲಿಕ್ವಿಡ್ ಯೂಸ್ ಮಾಡೋಣ, ಎಲ್ಲರೂ ಹೇಳ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಂತ ತಂದಿದ್ದೆ. ಅದು ತುಂಬ ಆ್ಯಸಿಡ್ ಅಂಶ ಇರುತ್ತೆ, ಹಾಗಾಗಿ ಎಲ್ಲ ಡ್ಯಾಮೇಜ್ ಆಗಿದೆ. ಸ್ವಲ್ಪನೇ ಹಾಕಿದ್ದೀನಿ ನಾನು, ಆದ್ರೂ ಅವ್ನು ಸಪ್ರೇಟಾಗಿ ವಾಷಿಂಗ್ ಹಾಕೋದು.
ಸ್ವಲ್ಪನೇ ಲಿಕ್ವಿಡ್ ಆ್ಯಡ್ ಮಾಡಿದ್ರೂ ಅದ್ರದ್ದು ಪವರ್ ತುಂಬಾ ಜಾಸ್ತಿ ಇದೆ. ಸೊ ಹಂಗಾಗಿ ಎಲ್ಲ ಡ್ಯಾಮೇಜ್ ಆಗ್ತಾಯಿದೆ. ನೀವು ಯಾರಾದ್ರೂ ವಾಷಿಂಗ್ ಮಿಷಿನ್ಗೆ ಲಿಕ್ವಿಡ್ ಯೂಸ್ ಮಾಡ್ತಾಯಿದ್ರೆ ಕ್ವಾಂಟಿಟಿ ತುಂಬ ಕಮ್ಮಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಯೂಸ್ ಮಾಡೋದು ಬೇಡ, ಪೌಡರ್ ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಪೌಡರಲ್ಲಿ ಅಷ್ಟು ಪವರ್ ಇರಲ್ಲ, ಮೈಲ್ಡಾಗಿರುತ್ತೆ ಪವರ್ ಇದ್ರೂ. ಇದು ಬಂದು ಲಿಕ್ವಿಡ್ ಬಂದು ತುಂಬ ಆ್ಯಸಿಡ್ ಅಂಶ ಇರುತ್ತೆ, ಬೇಗ ಬಟ್ಟೆಗಳೆಲ್ಲ ಡ್ಯಾಮೇಜ್ ಆಗುತ್ತೆ. ನಾನು ತೋರಿಸಿದ್ನಲ್ಲ ಆ ರೀತಿ. ನೋಡಿ ಮಗಳು ವಾರ್ಡ್ರೋಬಲ್ಲಿ ಫುಲ್ಲು ಅವಳದು ಹಳೆ ಸ್ಕೂಲ್ದು ಯೂನಿಫಾರ್ಮ್ಗಳೇ ತುಂಬಿಕೊಂಡಿದೆ, ಒಂದು 4 ಜೊತೆ ಇದೆ. ಈಗ ಅದೆಲ್ಲ ರಿಮೂವ್ ಮಾಡಿ ಸಪ್ರೇಟ್ ಮಾಡ್ತೀನಿ, ಅದೆಲ್ಲ ಇಲ್ಲಿ ಮತ್ತೆ ಇಡೋಕ್ಕೆ ಹೋಗಲ್ಲ. ವಾರ್ಡ್ರೋಬಲ್ಲಿ ನಾನು ಕೆಳಗಡೆ ಒಂದು ಟವಲ್ ಅಥವಾ ಕಾಟನ್ ವೇಲ್ನ ಹಾಸ್ತೀನಿ ಫ್ರೆಂಡ್ಸ್, ಯಾವಾಗಲೂ ಬಟ್ಟೆ ಜೋಡಿಸ್ಬೇಕಾದ್ರೆ. ತುಂಬ ಅದರಿಂದ ಅದನ್ನು ವಾಶ್ ಮಾಡೋದಕ್ಕೆಲ್ಲ ಹಾಕ್ಬೋದು, ತುಂಬ ಈಸಿ ಆಗುತ್ತೆ ನನಗೆ. ನೋಡಿ ಫ್ರೆಂಡ್ಸ್, ಆದರೂ ಆಮೇಲೆ ಕಂಪ್ಲೀಟಾಗಿ ಜೋಡಿಸಿದ್ದೀನಿ. ಮಗನ ಬಟ್ಟೆಗಳ ಅರ್ಧ ವಾಷಿಂಗಲ್ಲಿದೆ, ಒಣಗಾಕಿದ್ದೀನಿ, ಮೇಲೆ ವಾಶ್ ಆಗಿದೆ. ಕೆಳಗಡೆ ಮಗಳದು ಅಷ್ಟೇ. ನೋಡಿ ವೇಸ್ಟ್ ಎಷ್ಟು ತೆಗ್ದಿದ್ದೀನಿ ಅದರಲ್ಲಿ ಅಂದ್ಬಿಟ್ಟು. ಇದೆಲ್ಲ ಯೂಸ್ ಮಾಡೋಕ್ಕಾಗದೇ ಇರೋಂಥದ್ದು, ಚಿಕ್ಕದಾಗಿದೆ ಮತ್ತು ಕೆಲವೊಂದು ಡ್ಯಾಮೇಜ್ ಆಗಿರೋಂಥದ್ದು. ಈಗೆಲ್ಲ ಕಟ್ಟಿ ಮೇಲೆ ಹಾಕ್ಬಿಡ್ತೀನಿ ಇದನ್ನ. ಇವಾಗ ತುಂಬ ಚೆನ್ನಾಗಿರೋದು ಇರುತ್ತೆ, ಹೊಟ್ಟೆ ಉರಿಯುತ್ತೆ ಹಾಕೋದಕ್ಕೆ. ಮಗಳು ತುಂಬ ಸಣ್ಣ ಇದ್ಲು ಮೊದಲೆಲ್ಲ, ಇವಾಗ ಲಾಕ್ಡೌನಲ್ಲಿ ಸ್ವಲ್ಪ ಮನೇಲಿರೋದ್ರಿಂದ ಸ್ವಲ್ಪ ಅವಳಿಗೆಲ್ಲ ಬಟ್ಟೆಗಳು ಟೈಟ್ ಆಗ್ತಾಯಿದೆ. ಮತ್ತು ಅವಳ ಬಟ್ಟೆ ಫುಲ್ ಇದ್ರೊಳಗಡೆ ಇಲ್ಲ. ಅವ್ರ ಅಜ್ಜಿ ರೂಮಲ್ಲಿ ಸ್ವಲ್ಪ ಹ್ಯಾಂಗ್ ಮಾಡಿಟ್ಟಿದ್ದೀನಿ ನಾನು, ಫೋಲ್ಡ್ ಮಾಡೋಕ್ಕಾಗದೇ ಇರೋಂಥ ದೊಡ್ಡ ದೊಡ್ಡ ಫ್ರಾಕ್ಗಳೆಲ್ಲ. ಇನ್ನೊಂದು ಸ್ವಲ್ಪ ಸಪ್ರೇಟ್ ಪಾರ್ಟಿ ವೇರ್ಗಳೆಲ್ಲ ಸಪ್ರೇಟ್ ಇಟ್ಟಿದ್ದೀನಿ. ಇದೆಲ್ಲ ಬಂದರೆ ರೆಗ್ಯುಲರ್ ವೇರ್ಗಳಿಗೆ ಮಾತ್ರ. ಮಗನಿಗೆ ನಾನು ಜಾಸ್ತಿ ಬಟ್ಟೆ ತೆಗಿಯೋಕ್ಕೆ ಹೋಗಲ್ಲ, ಅವನು ಮನೇಲೇ ಇರೋದ್ರಿಂದ ಸುಮ್ಮನೆ ಬಟ್ಟೆಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ರೆಗ್ಯುಲರ್ ವೇರಿಗೆ ಏನು ಬೇಕೋ ಅಷ್ಟು ಮಾತ್ರ ಇಟ್ಟಿದ್ದೀನಿ. ಇನ್ನು ಸ್ವಲ್ಪ ಗಿಫ್ಟೆಡ್ ಬಂದಿರೋ ಅಂಥದ್ದೆಲ್ಲ ಸ್ವಲ್ಪ ಚೆನ್ನಾಗಿದೆ, ಅದನ್ನ ಪಾರ್ಟಿಗೆ ಹಾಕ್ಕೊಂಡ್ರಾಯ್ತು ಅಂದ್ಬಿಟ್ಟು ಅವನಿಗೆ ಜಾಸ್ತಿ ಶಾಪ್ ಮಾಡಿಲ್ಲ. ಆಯಿತು ಫ್ರೆಂಡ್ಸ್, ತುಂಬಾ ಟೈಮ್ ತೊಗೊಂತು ನಾನು ಇದಿಷ್ಟು ರೆಡಿ ಮಾಡೋ ಅಷ್ಟರಲ್ಲಿ. ಓಕೆ, ನನಗೆ ಇದು ಕೆಲಸ ಮುಗೀತು. ಇವಾಗ ಒಳಗಡೆ ಹೋಗಿ ಅಡುಗೆ ಕೆಲಸ ಮಾಡಬೇಕು. ಬನ್ನಿ ಹೋಗೋಣ. ಓಕೆ, ಹೊರ್ಗಡೆ ಅಮ್ಮ ಕಾಯಿ ಸುಲಿತಾ ಇದ್ದಾರೆ, ತೊಗರಿ ಕಾಯಿ ಬಿಟ್ಟಿತ್ತು ಮನೆ ಹತ್ರ, ಅದನ್ನು ಸುಲಿತಾ ಇದ್ದಾರೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು. ನಾನಿವಾಗ ಫಸ್ಟು ಮಗಂಗೆ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅವ್ನು ಚಿಕ್ಕ ಕುಕ್ಕರಲ್ಲಿ, ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡಿದ್ದೆ ನನ್ನ ಮಗಂಗೆ ಸಪ್ರೇಟಾಗಿ ನಾನು ವೆಜಿಟೇಬಲ್ಸ್ ಹಾಕಿ ಮಧ್ಯಾಹ್ನ ಮತ್ತು ಈವ್ನಿಂಗಿಗೆ ಅದನ್ನು ರೆಡಿ ಮಾಡ್ತೀನಿ ಅಂತ. ಯಾರು ನೋಡಿ ಇಲ್ಲದೆ ಇರೋರಿದ್ದರೆ ಅದನ್ನು ನೋಡಿ, ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇರ್ತೀನಿ. ಮತ್ತು ಇವಾಗ ಹಬ್ಬದಲ್ಲಿ ತಂದಿದ್ದು ಫ್ರೂಟ್ಸ್ ಎಲ್ಲ ಹಾಗೆ ಉಳಿದಿತ್ತು. ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ನಿಮಗೆ ಹೇಳಿದ್ದೆ, ನಮಗೆ ಸ್ವಲ್ಪ ಹಣ್ಣು ತಿನ್ನೋದು ಅಂದರೆ ಕಷ್ಟ, ಸ್ವಲ್ಪ ಜ್ಯೂಸ್ ಮಾಡ್ಕೊಂಡ್ರೆ ಬೇಗ ಕುಡ್ಕೊಂಬಿಡ್ತೀವಿ ಅಂತ. ಈಗ ಅತ್ತೆಗೆ ನನಗೆ ಮಗಳಿಗೆ 3 ಜನಕ್ಕೆ ಜ್ಯೂಸ್ ಮಾಡ್ತಾಯಿದ್ದೀನಿ. ಆಪಲ್ಲೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಅಲ್ಲೇ ಇದ್ದರೆ ಎಲ್ಲ ಮತ್ತು ಸುಮ್ಮನೆ ಅಲ್ಲೇ ಫ್ರಿಜ್ಜಲ್ಲಿ ಎತ್ತಿಡೋದು, ಹೊರಗಿಡೋದು ಈ ಥರನೇ ಆಗ್ತಾ ಇರುತ್ತೆ. ಸೊ ಮಧ್ಯಾಹ್ನ ಆಗಿರೋದ್ರಿಂದ ಜ್ಯೂಸ್ ಮಾಡ್ಕೊಂಡು ಕುಡ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಆ ಕಡೆ ಮಗನ ಊಟ ರೆಡಿ ಆಗ್ತಾಯಿದೆ. ನಾನು ಜ್ಯೂಸ್ ಕುಡ್ಬಿಟ್ಟು ನಾನು ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಈವ್ನಿಂಗ್ ಮತ್ತೆ ಆನ್ಲೈನ್ ಕ್ಲಾಸ್ ಇದೆ ಮಗಳಿಗೆ 3:30 ಮೇಲೆ. ಫಸ್ಟ್ ನಾನು ಹಾಗೆ ಪೇಸ್ಟ್ ಮಾಡ್ಕೊಳ್ತೀನಿ ಸಕ್ಕರೆ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಹಾಲು ಆ್ಯಡ್ ಮಾಡಿಬಿಟ್ಟು ಆಮೇಲೆ ಇಳಿಸಿದ ಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ನೀರು ಆ್ಯಡ್ ಮಾಡೋಕ್ಕೆ ಹೋಗಲ್ಲ, ಅದು ಅಷ್ಟಕ್ಕೆ ಕರೆಕ್ಟ್ ಆದರೆ. ಓಕೆ ಫ್ರೆಂಡ್ಸ್, ಇವಾಗ ಇನ್ನೇನಿಲ್ಲ, ಅಡುಗೆ ಮಾಡ್ಕೊಳ್ತೀನಿ. ಮತ್ತು ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಮತ್ತೆ ನಾನು ಇನ್ನೇನು ಯೂಸ್ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವೀಡಿಯೋನ. ಯಾರಾದರೂ ನನ್ನ ವೀಡಿಯೋನ ಮೊದಲನೇದಾಗಿ ವಾಚ್ ಮಾಡ್ತಾಯಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿಬಿಟ್ಟು ವಾಚ್ ಮಾಡಿ ಫ್ರೆಂಡ್ಸ್. ಮತ್ತು ಯಾರಾದರೂ ನನ್ನ ಪ್ರೀವಿಯಸ್ ವೀಡಿಯೋಗಳನ್ನ ನೋಡಿಲ್ಲದೆ ಇರೋರಿದ್ದರೆ ಯೂಸ್ಫುಲ್ ವೀಡಿಯೋಸ್ಗಳು ಏನಿರುತ್ತೆ ಯೂಸ್ ಆಗೋವಂಥದ್ದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದ್ರ ಲಿಂಕ್ಗಳನ್ನ ಹೋಗಿ ಚೆಕ್ ಮಾಡಿ. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.